ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ಈಗ ನಮ್ಮ ಆಟೋ ಡ್ರೈವರ್ಸ್ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್ ಅವರು ಈ ರಾಜ್ಯದ ಮತದಾರರು. ಹೌದು. ಗ್ಯಾಸ್ ಸಿಗ್ಲಿಲ್ಲ, ಗ್ಯಾಸ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಮಾಡಿದ್ರು, ಮುನಿಯಪ್ಪನವ್ರು ಇಂಟರ್ಫಿಯರ್ ಆದ್ರು, ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಅವ್ರು ಬೇಡ್ಕೊಂಡ್ರು ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಪರಿಹಾರ ಕೊಡ್ರಿ ಅಂತ ರಾಜ್ಯ ಸರ್ಕಾರದ ವತಿಯಿಂದ ಕೊಟ್ರ ನೀವು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ನೀವು ಫಸ್ಟ್ ನೀವು ಅಲ್ಲ ಚಾರಿಟಿ ನಿಮ್ಮ ಮನೆಯಿಂದ ಆರಂಭ ಆಗ್ಬೇಕು. ನೀವು ಒಂದ್ 2 ರೂಪಾಯಿ 3 ರೂಪಾಯಿ ಕಡಿಮೆ ಮಾಡ್ರಿ, ಆಮೇಲೆ ಅಲ್ಲಿ ಮಾತಾಡ್ರಿ. ಅವಾಗ ಹೌದು ಶಬ್ಬಾಸ್ ಸಿದ್ದರಾಮಯ್ಯನವರೇ ಅಂತೀವಿ. ನೀವು ಏನು ಮಾಡಂಗಿಲ್ಲ, ಅವರು ಏನು ಮಾಡಂಗಿಲ್ಲ, ನೀನು ಮಾಡಂತ ಅವರು, ನೀನು ಮಾಡಂತ ಇವರು. ನಾನು ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇನೆ. ಏನಂದ LPG ಅಟ್ಲೀಸ್ಟ್ ಇವಾಗ LPG ಇಶ್ಯೂ ಆಗ್ತಾ ಇದೆಯಲ್ವಾ, ಬೇಡ ಅದನ್ನು ಕನ್ವರ್ಟ್ ಮಾಡಿಕೊಡಿ. ಸರ್ಕಾರದಿಂದ ಸಬ್ಸಿಡಿಗಳನ್ನ ಮಾಡಿಕೊಟ್ಟು ಅಟ್ಲೀಸ್ಟ್ CNG ಕಿಟ್ ಫಿಟ್ ಮಾಡಿಸ್ಕೊಳ್ಳಿಕ್ಕೆ ಅಥವಾ EV ವೆಹಿಕಲ್ಗಳು ಫಿಟ್ ಮಾಡಿಕೊಡಿ ಅಂತ ಕೇಳಿದ್ವಿ. ಆಯಿತು, ಅದರೂ ಕೂಡ ಇವತ್ತಿನವರೆಗೂ ಬಾಯಿ ಬರಲಿಲ್ಲ ಇವರು ಯಾರಿಗೂ ಮಾತಾಡಲಿಕ್ಕೆ. ಅದು ಓಕೆ ಆಯಿತು, ಅಟ್ಲೀಸ್ಟ್ ಆಟೋ ಮೀಟ್ರ್ ಫೇರು ನಾವು ಇವತ್ತಿನವರೆಗೂ ಮೀಟ್ರ್ ಫೇರ್ನ ಜಾಸ್ತಿ ಮಾಡಿ ಅಂತ ಕೇಳಿಲ್ಲ. 50 ರೂಪಾಯಿ ಜಾಸ್ತಿ, ಅಟ್ಲೀಸ್ಟ್ ಮಿನಿಮಮ್ ಫೇರ್ 50 ರೂಪಾಯಿ ಮಾಡಿ, ಕಿಲೋಮೀಟ್ರಿಗೆ 25 ರೂಪಾಯಿ ಮಾಡಿ ಅಂತ DC ಅವರು ಕೊಟ್ಟಿದ್ದೀನಿ. ಅದು ಕೂಡ ಲೆಕ್ಕಿರಲಿಲ್ಲ. 50 ರೂಪಾಯಿ ಜಾಸ್ತಿ ಆಗಲ್ಲ. ಹೌದು ಮೇಡಮ್, ಕರೆಕ್ಟ್, ಜಾಸ್ತಿ ಇದೆ. ನಾನು ಹೇಳೋದು ಗ್ರಾಹಕರ ದೃಷ್ಟಿ, ನಾನು ಇವನ್ ಆಟೋ ಡ್ರೈವರ್ಸು ಮತ್ತು ಗ್ರಾಹಕರ ನಡುವೆ ಒಂದು ಸಮತೋಲಿತವಾದಂಥ ದರ ಫಿಕ್ಸೇಷನ್ ಆಗಬೇಕಿಲ್ಲ ಅಂದಿಲ್ಲ. 50 ರೂಪಾಯಿ ಅಂದ ತಕ್ಷಣ ಡಿಮ್ಯಾಂಡ್ ಮಾಡಿರೋದು. ಈಗ ನೋಡಿ, ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಕೂಡ ಮೀಟರ್ ಫೇರ್ನ ಹೈಕ್ ಮಾಡಬೇಕು ಅನ್ನೋದು ಕಾನೂನಲ್ಲಿದೆ. ಬಟ್ ಆದರೆ ಇವರು ಆಲ್ರೆಡಿ ಸುಮಾರು ವರ್ಷಗಳಿಂದ ಮಾಡಿರಲಿಲ್ಲ. ಕಳೆದ ಬಾರಿ 2 ರೂಪಾಯಿನೂ ಜಾಸ್ತಿ ಮಾಡಿದ್ರು. ಸೊ ಅದಾದಮೇಲೆ ನಾವು ಕೇಳಿದ್ದೀವಿ. ಇವಾಗ ಕೇಳಿದ ತಕ್ಷಣ ಎಲ್ಲರೂ ಕೊಡೋದಿಲ್ಲ. ನಾವು ಆ ಥರ ಕೇಳಿದ್ದೆಲ್ಲ ಕೊಡಂಗೆ ಇದ್ಬಿಟ್ಟಿದ್ರೆ ನಾವು ಯಾಕೆ ಇವತ್ತು ಬೀದಿ ಬದುಕಬೇಕಿತ್ತು? ಅದನ್ನು ಕೊಡಲಿಲ್ಲ. ಸರಿ ಆಯಿತು, ಅಟ್ಲೀಸ್ಟ್ ಕ್ಯಾಬ್ ಡ್ರೈವರ್ಗಳಿಗೆ ಇವತ್ತು ಡೀಸೆಲ್ ಪೆಟ್ರೋಲ್ಗಳಲ್ಲಿ ಸಾಯ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದಿಂದ ನೋಡಿ ನೋಟಿಸ್ನ ಇದನ್ನು ಜಾರಿ ಮಾಡಿ ಎಷ್ಟು ವರ್ಷ ಆಗ್ತಾ ಇದೆ. 1 ಸಿಟಿ 1 ರೇಟ್ ಅಂತೇಳಿ ಇಂತಿಷ್ಟು ದರದ ವೆಹಿಕಲ್ಗಳಿಗೆ ಇಷ್ಟಿಷ್ಟೇ ಕಿಲೋಮೀಟರ್ಗೆ ದುಡ್ಡು ಕೊಡಬೇಕು, ಅಂದರೆ ಚಾರ್ಜಸ್ ಕೊಡಬೇಕು. 10 ಲಕ್ಷದ ಒಳಪಟ್ಟಂಥ ವೆಹಿಕಲ್ಗಳಿಗೆ 24 ರೂಪಾಯಿ ಕೊಡಬೇಕು ಅಂತ ಇದೆ. 10 ಲಕ್ಷಕ್ಕಿಂತ 15 ಲಕ್ಷಕ್ಕೆ ಇರತಕ್ಕಂಥ ವ್ಯಾಲ್ಯೂಬಲ್ ವೆಹಿಕಲ್ಗೆ 28 ರೂಪಾಯಿ ಪರ್ ಕಿಲೋಮೀಟರ್ ಕೊಡಬೇಕು ಅಂತಿದೆ. 15 ಲಕ್ಷಕ್ಕಿಂತ ಮೇಲ್ಪಟ್ಟಂಥ ವೆಹಿಕಲ್ಗಳಿಗೆ 32 ರೂಪಾಯಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶ ಪ್ರತಿ. ಇದು ಯಾವ ಅಗ್ರಿಗೇಟ್ ಸಂಸ್ಥೆಗಳು ಕೊಡ್ತಾ ಇದೆ ಮೇಡಮ್? 16 ರೂಪಾಯಿ, 15 ರೂಪಾಯಿ ಕೊಡ್ತಾ ಇದ್ದಾರೆ, 12 ರೂಪಾಯಿ ಕೊಡ್ತಾ ಇದ್ದಾರೆ, 8 ರೂಪಾಯಿ ಕೊಡ್ತಾ ಇದ್ದಾರೆ, 9 ರೂಪಾಯಿ ಕೊಡ್ತಾ ಇದ್ದಾರೆ. ಅದಲ್ಲದೆ ಕಸ್ಟಮರ್ಗಳಿಗೆ 35 ರೂಪಾಯಿ ಗಂಟ ಕೊಡ್ತಾ ಇದ್ದಾರೆ. ಇವತ್ತು ಒಬ್ಬ ಕಸ್ಟಮರು ಇವತ್ತು ಹೋಗ್ತಾರೆ 10 ಕಿಲೋಮೀಟ್ರು 15 ರೂಪಾಯಿ ಕೊಟ್ಟರೆ 10 ಕಿಲೋಮೀಟ್ರ್ 150 ರೂಪಾಯಿ ಆಯಿತು. ನೆಕ್ಸ್ಟ್ ಅದೇ ಕಸ್ಟಮರ್ಗೆ 30 ರೂಪಾಯಿ ಚಾರ್ಜಸ್ ಮಾಡಿರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ಮತ್ತೆ ಆ ಕಸ್ಟಮರು ಮತ್ತು ಡ್ರೈವರು ಜಗಳ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ನೆನ್ನೆ ಬಂದಿದ್ದೀನಿ 150 ರೂಪಾಯಿ ಕೊಟ್ಟು ನೆನ್ನೆ ಬಂದಿದ್ದೀನಿ, ಇವತ್ತು 350 ರೂಪಾಯಿ ಕೊಟ್ಟು ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಪ್ರತಾಪ್ ಶೆಟ್ಟಿ ಅವರು ಏನು ಸುಧಾರಿಸಿದೆಯಾ ನಿಮ್ದಾದ್ರು ಸ್ವಲ್ಪ ಸೆಕ್ಟರ್? ಹೋಟೆಲ್ ಉದ್ಯಮ 21-22ರಲ್ಲಿ ಏನು ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ, ಕೊರೋನಾ ಪರಿಸ್ಥಿತಿಯಲ್ಲಿ ಅದೇ ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಮೊನ್ನೆ ಏನು ಒಂದು 3 ತಿಂಗಳ ಹಿಂದೆ ಏನು ವಾರುದ್ಯದ ಪರಿಸ್ಥಿತಿ ಇದಾದಮೇಲೆ ಫುಲ್ಲು ಹೋಟೆಲ್ ಉದ್ಯಮ ಕುಗ್ಗಿ ಹೋಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಲವಾರು ಹೋಟೆಲ್ ಮುಚ್ಚಿ ಹೋಗಿದೆ. ಆವತ್ತು ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ವಿಫಲವಾಗಿದೆ. ಯಾಕೆಂತ ಹೇಳಿದ್ರೆ ಗ್ಯಾಸ್ ಇದ್ದು ಕೂಡ ಕಾಳಸಂತೆಯಲ್ಲಿ ಕೊಡುವಂಥ ಪರಿಸ್ಥಿತಿ ಮಾಡಿದೆ. ಇವತ್ತು ಕೂಡ ಗ್ಯಾಸ್ ರೇಟು 3,500 3,800 ರೂಪಾಯಿ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ರೇಟ್ ಇರೋದು 3,153 ರೂಪಾಯಿ ಗೌರ್ಮೆಂಟ್ ರೇಟ್ ಇರೋದು. ಇವತ್ತು ಕೂಡ ಗ್ಯಾಸು ಕೂಡ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎರಡೂ ಸರ್ಕಾರ ವಿಫಲವಾಗಿದೆ. ಅದರ ಮಧ್ಯೆ ಇವತ್ತು ಡೀಸೆಲ್ಲು ಮತ್ತು ಪೆಟ್ರೋಲು ರೇಟ್ ಗಗನಕ್ಕೆ ಏರಿದಾಗ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ರೇಟ್ ಗಗನಕ್ಕೆ ಏರಿಸೋಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಗ್ರಾಹಕರ ಪರಿಸ್ಥಿತಿ, ಒಂದು ಕಡೆ ಸ್ಕೂಲ್ ಫೀಸ್ಗಳ ಟೈಮ್ ಬಂತು, ಇದು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಕೆಲವರಿಗೆ ಕೆಲಸನೇ ಇಲ್ಲ. ಒಂದಿಷ್ಟು ಸಾಫ್ಟ್ವೇರು ಹಾರ್ಡ್ವೇರಲ್ಲಿ ಕೆಲಸ ತೆಗೆದುಹಾಕಿದ್ದಾರೆ. ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ನಮ್ಮಲ್ಲಿ ಗ್ರಾಹಕರು ತಿನ್ನೋಕೆ ಯಾರು ಬರ್ತಾ ಇರೋದು? ಆಟೋ ಡ್ರೈವರು, ಬಸ್ ಡ್ರೈವರು, ಇವರೇ ಬರೋದು. ಅವರು ಕೂಡ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಅವ್ರದ್ದು ಜೀವನ ತುಂಬ ಕಷ್ಟ ಇದೆ. ಆದ್ದರಿಂದ ಇವತ್ತು ರೇಟ್ ಜಾಸ್ತಿ. ಏನ್ರಿ ಪ್ರತಾಪ್ ಶೆಟ್ಟಿ ಅವರೇ ಕಷ್ಟ ಅಂತಿದ್ದೀರಾ? ಬಿಜೆಪಿ ಅವರು ಎಲ್ಲ ಚಂದ ಅಲ್ಲ, ಇವತ್ತು ರಾಜಕಾರಣಿಗಳ ಮನೆಯಲ್ಲಿ ಕೋಟಿಗಟ್ಟಲೆ ಲೂಟಿ ಆಗ್ತಾ ಇದೆ. ಬಟ್ ಸಾಮಾನ್ಯ ವರ್ಗದವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಒಬ್ಬೊಬ್ಬರ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಸ್ಟೌವಲ್ಲಿ ಒಲೆಯಲ್ಲಿ ಸೀಮೆ ಎಣ್ಣೆ ತಂದುಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ. ಇದೆಯಾ ಸರ್ ಸೀಮೆ ಎಣ್ಣೆ? ಕಷ್ಟ ಇದೆ. ಇವತ್ತು ಸೌದೆ ಒಲೆಯಲ್ಲಿ ನಾವು ಹೋಟೆಲ್ ಉದ್ಯಮದವರು ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನಾನು 3-4 ಹೋಟೆಲ್ ಇರುವಂಥ ಓನರು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೇವೆ. ಇವತ್ತು ಕಾರ್ಮಿಕರು ಕೂಡ ಸಿಗ್ತಾ ಇಲ್ಲ. ಅಸ್ಸಾಂ, ಒರಿಸ್ಸಾ, ಛತ್ತೀಸ್ಗಢ ಆ ಭಾಗದ ಕಾರ್ಮಿಕರು ಇರೋದು ನಮ್ಮಲ್ಲಿ. ಹಲವಾರು ಜನ ಈ ಕಟ್ಟಿಗೆ ಒಲೆ ಕೆಲಸ ಮಾಡುವಂಥವ್ರು ಇಲ್ಲ. ಹೊಗೆ ಮುಕ್ತ ಭಾರತ. ಹೌದು. ಇವತ್ತು ಪರಿಸ್ಥಿತಿ ಆ ಥರ ಆಗಿದೆ.
ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಪೆಟ್ರೋಲ್ ಬಗ್ಗೆ ಯಾಕೆ ರಾಜ್ಯ ಸರ್ಕಾರ ಏನಾದರೂ ಒಂದು ಸಬ್ಸಿಡಿ ಕೊಡುವಂಥ ಕೆಲಸ ಮಾಡೋದು, ಏನಾದರೂ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಲ್ ರೈಟ್, ಓಕೆ ರಘು. ನೋಡಿ, ನಾನು ನಮ್ಮ 3 ಜನ ಮಾತಾಡಿದ್ದಾರೆ. ಮೊದಲನೇದಾಗಿ ರಾಜ್ಯದ ಜನತೆಗೆ ನಾನು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತೇನೆ. ಪೆಟ್ರೋಲು ಮತ್ತು ಡೀಸೆಲು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ. ಏನೇ ತಪ್ಪನ್ನು ಏನೇ ಮಾಡಿದ್ರು ಕೂಡ ಬೆಲೆ ಏರಿಕೆ ಇವತ್ತೇನು ಆಗ್ತಾ ಇದೆ ಅದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಪಾಪದ ಕೂಸು. ಸೊ ಇಡೀ ದೇಶದ 140 ಕೋಟಿ ಜನರಿಗೆ ಮಾಡಿರ್ತಕ್ಕಂಥ ಮೋದಿ ಮೋಸ ಅಂದ್ರೆ ಪ್ಲೀಸ್ ನೀವು ಮಧ್ಯದಲ್ಲಿ ಮಾತಾಡ್ಬಿಡ್ರಿ. ಬೆಲೆ ಏರಿಕೆ ನೀವು ಮಾತಾಡುವಾಗ ಅವ್ರು ಮಾತಾಡಿಲ್ಲ. ಒಂದು ವ್ಯಾಟ್ ಹಾಕೋದಷ್ಟೇ ರಾಜ್ಯ ಸರ್ಕಾರ, ಪ್ರೈಸ್ ಫಿಕ್ಸೇಷನ್, ಪ್ರೈಸ್ ಹೈಕ್ ಕೇಂದ್ರ ಸರ್ಕಾರ. ಅದನ್ನೇ ಅವ್ರು ಕೇಂದ್ರ ಸರ್ಕಾರ ಮಾಡುವಂತ ಪಾಪಕ್ಕೆ ರಾಜ್ಯ ಸರ್ಕಾರ ಬೆಲೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ಮಾಡುವ ಪಾಪಕ್ಕೆ ರಾಜ್ಯ ಸರ್ಕಾರ ಯಾಕೆ ಬೆಲೆಯನ್ನು ತೆರಬೇಕು? ಇವತ್ತು ಕೇಂದ್ರ ಸರ್ಕಾರ ಯಾರನ್ನ ಕೇಳಿ ಬೆಲೆ ಏರಿಕೆಯನ್ನು ಮಾಡಿದೆ? ಒಂದ್ ನಿಮಿಷ ನಾನು ಉತ್ತರ ಕೊಡ್ತೇನೆ, ಆಮೇಲೆ ನಾನು ಸ್ವಲ್ಪ ಬ್ರೇಕ್ ಹೇಳ್ತೀನಿ. ಕೇಂದ್ರ ಸರ್ಕಾರ ಮಾಡಿರುವ ಪಾಪಕ್ಕೆ ರಾಜ್ಯ ಸರ್ಕಾರ ಯಾಕೆ ಬೆಲೆ ತೆರಬೇಕಂತ ತಾವ್ ಹೇಳ್ತಾರೆ. ರಾಜ್ಯ ಸರ್ಕಾರ ಅಂದ್ರೆ ಏನ್ ಸರ್? ಏನ್ ಸರ್ಕಾರ? ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಅಲ್ಲ, 7 ಕೋಟಿ ಕನ್ನಡಿಗರ ರಕ್ಷಣೆ. ಒಂದ್ ನಿಮಿಷ, ಏನ್ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಅಂದ್ರೆ ಈ ರಾಜ್ಯದ ಜನ. 7 ಕೋಟಿ ಜನರ ರಕ್ಷಣೆಯನ್ನು ಮಾಡೋದು. ರಕ್ಷಣೆಯನ್ನ ಅಲ್ಲ, ಈ ಸರ್ಕಾರ ಅಂತಂದ್ರೆ ಈ ರಾಜ್ಯದ ಜನ. ಹೌದಾ? ಸೊ ಕೇಂದ್ರ ಸರ್ಕಾರ ಮಾಡಿರೋ ಪಾಪದ ಕೂಸಿಗೆ ರಾಜ್ಯ ಸರ್ಕಾರ ಅವರು ಕೇವಲ 4 ದಿನದಲ್ಲಿ 7.5 ರೂಪಾಯಿಯನ್ನ ಬೆಲೆ ಜಾಸ್ತಿ ಮಾಡಿದ್ದಾರೆ. ಅವರು ಮಾಡೋದನ್ನ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರು. ಒಂದ್ ನಿಮಿಷ, ಅವ್ರು ಪಾಪ ಮಾಡಿದ್ದಾರೆ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ, ದೇಶಕ್ಕೆ ದ್ರೋಹ ಬಂದಿದ್ದಾರೆ. ನನ್ನ ರಾಜ್ಯದ ಮಾತಾಡ್ತೀನಿ, ಕರ್ನಾಟಕದ ಜನರಿಗೆ ಹೊರೆ ಆಗಿದೆ. ಹೌದಾ? ಅವ್ರು ಮಾಡಿದ್ದಾರೆ. ನೀವು ಸ್ವಲ್ಪ ಹೊರೆ ಇಳಿಸಿ. ಇವರು ಮಾಡಿರ್ತಕ್ಕಂಥ ಪಾಪದ ಕೊಲೆಯನ್ನು ತೊಳೆಯೋಕ್ಕೋಸ್ಕರನೇ 57,000 ಕೇಳಿಸ್ಕೊಳ್ರಿ. ನಾವು ನಿರ್ಮಾಣ ರಿನ್ನೋ ಏನಾಯ್ತೋ ಗೊತ್ತಿಲ್ಲ, ಅದನ್ನ ಹಾಕಿ ಚಲೋ ತೊಳೆಯೋಣ. ಅವ್ರನ್ನೇನ್ ಬಿಡಂಗಿಲ್ಲ, ಯಾರನ್ನೇನ್ ಬಿಡಂಗಿಲ್ಲ. ಈ ದೇಶದ ಜನ ನೋಡೋಷ್ಟು ನೋಡ್ತಾರೆ. ತಾಳ್ಮೆ ಕಟ್ಟೆ ಹೊಡಿತಂದ್ರೆ ಎಲ್ಲಾರನ್ನೂ ನಿರ್ಮಾ ಪೌಡ್ರ್ ಹಾಕಿ ಸರಿಯಾಗಿ ಉಜ್ಜು ತೊಳಿತಾರೆ, ಬಿಡಲ್ಲ. ತೊಳೆಯೋಕ್ಕಿಂತ ಮುಂಚೆ ನೀವು ರಾಜ್ಯ ಸರ್ಕಾರದವರು ಒಂದು ನಿಮಿಷ, ಏನು ಜನರಿಗೆ ಕತ್ತೆ ಹಿಚ್ಕೋ ಪರಿಸ್ಥಿತಿ ಇದೆ, ಆ ಪರಿಸ್ಥಿತಿಲಿ ನೀವು ಒಂದು ಸ್ವಲ್ಪ ವ್ಯಾಟ್ ಕಡಿಮೆ ಮಾಡಿ. ನೀವು ಮೊದಲಿಗರಾಗಿ ನೀವು ಮಾತಾಡ್ರಿ. ಯಸ್, ರಾಜ್ಯ ಸರ್ಕಾರ ಮಾಡಿದೆ, ನೀವು ಮಾಡ್ರಿ ಅಂತ ನಾವೇ ಕೇಳ್ತೀವಿ. 2 ವಿಚಾರವನ್ನ ಮಾತಾಡ್ತಿದ್ದೀರಿ. ಫಂದಲು ಬಿಜೆಪಿ ಮಾಡಿರ್ತಕ್ಕಂಥ ಪಾಪದ ಕೊಳೆಯನ್ನ ಫಸ್ಟ್ ಮಾತಾಡೋಣ, ಆಮೇಲೆ ಅಲ್ಲ ಪಾಲಿಟಿಕ್ಸ್ ಅಲ್ಲ. ಒಂದ್ ನಿಮಿಷ, ಜನರ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು. 52,000 ಕೋಟಿ. ಕೇಳಿಸ್ಕೊಳ್ಳಿ ಪ್ಲೀಸ್, ನಂಗೆ ಸಮಯ ಕೊಡಿ. ಯಾಕಂದ್ರೆ 3 ಜನ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕಾಗ್ತದೆ. ಅಲ್ಲ, ಒಂದ್ ನಿಮಿಷ. ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಬಿಜೆಪಿ ಮಾಡಿರ್ತಕ್ಕಂಥ ಮಹಾದ್ರೋಹದ ವಿರುದ್ಧ 52,000 ಕೋಟಿಯನ್ನ ಗ್ಯಾರಂಟಿ ಕೊಟ್ಟಿದ್ದೇವೆ. ಇವತ್ತು ನಾವು ಅದನ್ನು ಕೊಟ್ಟಿಲ್ಲ ಅಂತಂದ್ರೆ ಜನರು ಇವತ್ತು ಭೂಮಿನಲ್ಲಿ ಅವರವರು ಏನು ಸೂಸೈಡ್ ಮಾಡ್ತಾರಲ್ಲ, ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿತ್ತು. ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಗ್ಯಾರಂಟಿನ ಕೊಟ್ಟಿರ್ತಕ್ಕಂಥದ್ದು. ನೀವೇನು ಸಜೆಷನ್ ಕೊಟ್ಟಿದ್ದೀವಿ, ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡ್ತೇವೆ. ರಾಜ್ಯ ಸರ್ಕಾರ 7 ಕೋಟಿ ಕನ್ನಡಿಗರಿಗೆ ಏನು ಮಾಡಕ್ ಸಾಧ್ಯ ಆಗ್ತದೆ ಅದು ಮಾಡೋಣ. ಭಾಷಣ ಅಂತ ಯಾಕೆ ಪ್ರಶ್ನೆ ಮಾಡ್ತೀರಿ? 43 ಒಂದ್ ನಿಮಿಷ, ನೀವು ನನ್ಗೆ ಒಂದ್ ನಿಮಿಷ ನೋಡಿ, 30 ನಿಮಿಷ ಮಾತಾಡಿದ್ರೆ ನಾನು 1 ನಿಮಿಷ ಫ್ರೀ ಕೊಡಿ, ಆಮೇಲೆ ಮಾತಾಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕೇಳಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಕಳೆದ 12 ವರ್ಷದಲ್ಲಿ 43 ಲಕ್ಷ ಕೋಟಿಯನ್ನ ಕೊಳ್ಳೆ ಹೊಡೆದಿದೆ. 1 ರೂಪಾಯಿ ಅಲ್ಲ. ಮೋದಿ ಅವ್ರ ಮನೆಗೆ ಏನೇನ್ ಮಾಡಿದ್ದಾರೆ? ಮೋದಿ ಅವ್ರ ಮನೆಗೆ 16 ಲಕ್ಷ ಕೋಟಿ ಅವರ ಫ್ರೆಂಡ್ಸ್ಗೆ, 16 ಲಕ್ಷ ಕೋಟಿ ಅವರ ಫ್ರೆಂಡ್ಸ್ಗೆ ರೈಟ್ ಆಫ್ ಅನ್ನು ಮಾಡಿದ್ದಾರೆ. ಅಂದ್ರೆ ಯಾರಿಗೆ? ಅವ್ರ ಫ್ರೆಂಡ್ಸ್ ಅಲ್ವಾ ಅವರು? ಅದೇ ರೀತಿ ಕೇಂದ್ರ ಸರ್ಕಾರ ನಾಚಿಕೆ ಲಜ್ಜೆಗೆಟ್ಟೆ ಇಲ್ಲದ ಇವತ್ತು ಹಿಂದೂ ಧರ್ಮದ ಇನ್ನೊಂದು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ ಪ್ಲೀಸ್. 10 ಸೆಕೆಂಡ್ಸ್ ಕೊಡಿ. ಹಿಂದೂ ಧರ್ಮದ ಪ್ರತಿಪಾದನೆ ಪ್ಲೀಸ್. ಪೊಲಿಟಿಕ್ಸ್ ಆಮೇಲೆ ಕೇಳಿಸ್ಕೊಳ್ಳಿ. ನೀವು ಮಾತಾಡ್ತಿರಲ್ಲ ಪೊಲಿಟಿಷಿಯನ್ಸ್, ಸರ್ ನೀವು ಪೊಲಿಟಿಷಿಯನ್ಸ್ ಬಿಡ್ರಿ. ಬಿಜೆಪಿ ಬೈಯೋದು, ಇವತ್ತು ಮಾಡಿರ್ತಕ್ಕಂಥ ಪಾಪದ ಕೊಲೆಯರು ಮಾತಾಡ್ರಿ. ಜನಸಾಮಾನ್ಯರ ಬಗ್ಗೆ ಮಾತಾಡ್ರಿ. ಯಾಕೆ ಸೂಕ್ಷ್ಮತೆ ಕಳ್ಕೊಂಡು ಮಾನವೀಯತೆ ಕಳ್ಕೊಂಡಿದ್ದೀರಿ? ವಕ್ತಾರರು 1 ನಿಮಿಷ ಕೇಳಿಸ್ಕೊಳ್ಳಿ. ನನಗೂ ಕೂಡ ಈ ಫೀಲ್ಡ್ ಅಲ್ಲಿ 21 ವರ್ಷದ ಅನುಭವ ಇದೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ವಕ್ತಾರರು, ನೀವು ನಿಮ್ಮ ಪಕ್ಷ ಮತ್ತು ಈ ರಾಜ್ಯದ ಜನರ ನಡುವೆ ನೀವು ಒಂದು ರೀತಿ ವೇದಿಕೆ ಇದ್ದಂಗೆ, ನೀವೊಂದು ಸೇತುವೆ ಇದ್ದ ಹಾಗೆ. ನೀವು ಜನರ ಪರ ಮತ್ತು ರಾಜಕೀಯ ಪಕ್ಷಗಳ ನಡುವೆ ಜನರ ಆಶೋತ್ತರಗಳನ್ನು ನಿಮ್ಮ ರಾಜಕೀಯ ನಾಯಕರುಗಳಿಗೆ ತಲುಪಿಸ್ಬೇಕು. 1 ನಿಮಿಷ ಕೇಳಿಸ್ಕೊಳ್ರಿ.